ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಶಿವಮೊಗ್ಗ ನಗರ ದೇವತೆ ಮಾರಿಕಾಂಬ ತಾಯಿಯ ಜಾತ್ರೆಯ ಸಲುವಾಗಿ ನಾವು ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ನಿನ್ನೆಯಿಂದನೇ ಸುಮಾರು 1000 ಜನ ಪೊಲೀಸು ಇದಕ್ಕಂತಲೇ ನಾವು ಮೀಸಲು ಇಟ್ಟಿದ್ದು 6 KSRP ತುಕಡಿಗಳು ಮತ್ತು 4 DR ತುಕಡಿಗಳನ್ನು ನೇಮಿಸ್ಕೊಂಡಿದ್ದೀವಿ. ಹಾಗೆ ರಾತ್ರಿ ಕೂಡ ನಮ್ಮ ಪ್ರೊಸೆಷನ್ ಇತ್ತು. ಆ ಪ್ರೊಸೆಷನ್ ಎಲ್ಲ ಸುಸೂತ್ರವಾಗಿ ಮುಗಿದು ತಾಯಿ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿದ್ದಾಳೆ. ಬೆಳಗ್ಗೆಯಿಂದನೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಸ್ವಲ್ಪ ನೀರಿದ್ರ ಬಗ್ಗೆ ಹೇಳ್ತಾ ಇದ್ದರು, ಅದನ್ನು ನಾವು ಇನ್ನೇನು ಸಾರ್ಟ್ ಔಟ್ ಮಾಡಿದ್ದೀವಿ ಕಮಿಟಿಯವ್ರಿಗೆ ಮಾತಾಡಿ. ಆಮೇಲೆ ಒಂದು ಎಂಟ್ರಿ ಎಕ್ಸಿಟ್ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ವು, ಅವನ್ನು ಇವಾಗ ಹೇಳಿ ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ಜನರು ಎಲ್ಲರೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ನಮಸ್ತೆ ಸರ್, ನನ್ನ ಹೆಸರು ರಮ್ಯಾ ಅಂತ ಹೇಳಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲೇ. ಚಿಕ್ಕ ವಯಸ್ಸಿಂದನೂ ನಾವು ಈ ಮಾರಿಕಾಂಬ ಜಾತ್ರೆನ ನೋಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಖುಷಿ, ತುಂಬ ಹೆಮ್ಮೆ ನಮಗೆ ಶಿವಮೊಗ್ಗದಲ್ಲಿ ಈ ಥರ ಮಾರಿಕಾಂಬ ಜಾತ್ರೆ ನಡೀತಾ ಇರೋದು. ಅದು ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಏನು ಅಮ್ಮನ ತೊಡೆ ಮೇಲೆ ಮಗುನ ಕೂರಿಸ್ತಾರೆ ನೋಡಿ, ಆ ವಯಸ್ಸಿಂದನೂ ನಾವು ನೋಡ್ತಾ ಬಂದಿದ್ದೀವಿ. ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ನಾವು ಕೂಡ ಮಗು ಇದ್ದಾಗ ಅಮ್ಮನ ತೊಡೆ ಮೇಲೆ ಕುತ್ಕೊಂಡು ಬೆಳೆದಿರೋ ಅಂಥದ್ದು. ಏನೇ ಒಂದು ಇದಾದರೂ, ಏನೇ ಹುಷಾರಿಲ್ಲ ಅಂದರೂ, ಮನೇಲಿ ಏನೇ ಕಷ್ಟಗಳಿದ್ರೂ ನಾವು ಮಾರಿಕಾಂಬೆನ ಬೇಡ್ಕೊತೀವಿ. ಬೇಡ್ಕೊಂಡು ಏನಿಲ್ಲ, ಅಮ್ಮನಿಗೊಂದು ಮೊಸರು ಬುತ್ತಿ ತಂದು ನಿನಗೆ ನೈವೇದ್ಯ ಮಾಡ್ಕೊಂಡು ಹೋಗ್ತೀವಮ್ಮ ಅಂದರೆ ಸಾಕು, ನಾವು ಮನೇಲಿ ಆರಾಮಾಗ್ತಾ ಇದ್ವಿ. ನಮಗೆ ಭಾಳ ನಂಬಿಕೆ. ಆ್ಯಕ್ಚುಲಿ ರಜಾ ಇರಲಿಲ್ಲ ನನಗೆ, ಮಿಡ್ ವೀಕಲ್ಲಿ ಇದ್ದಿದ್ದರಿಂದ ಒಂದಿನ ರಜಾ ತಗೊಂಡು ದೇವ್ರನ್ನ ನೋಡೋಕ್ಕೋಸ್ಕರನೇ ಬಂದಿದ್ದು. ಮತ್ತು ಬೆಳಗ್ಗೆ ಒಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ, ಈಗ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಒಂದ್ಸಲ ದರ್ಶನ ಮಾಡೋಕ್ಕೆ ಬಂದಿದ್ವಿ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ದೇವಿನ ನೋಡ್ಕೊಂಡು ಹೋಗೋದಕ್ಕೆ. ತುಂಬ ಖುಷಿ ಆಗುತ್ತೆ. ಜಾತ್ರೆ ಟೈಮ್ ಅಂತಲ್ಲ, ನಾರ್ಮಲ್ ಟೈಮಲ್ಲೂ ಅಷ್ಟೇ ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಏನೋ ಒಂಥರ ನೆಮ್ಮದಿ ನಮಗೆ. ತುಂಬ ಖುಷಿ. ಪ್ರತಿ 2 ವರ್ಷಕ್ಕೊಮ್ಮೆ ಏನು ಜಾತ್ರೆ ನಡೆಯುತ್ತೆ ಮಾರಿಕಾಂಬ ಉತ್ಸವ ಶಿವಮೊಗ್ಗದಿದ್ದು, ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ನಾವು ಕೂಡ ಅಲ್ಲ, ನಮ್ಮ ಫ್ಯಾಮಿಲಿ ಸಮೇತ, ನಮ್ಮ ತಂದೆ ತಾಯಿಯವರಾಗಿರಲಿ, ಎಲ್ಲರೂ ಸೇರ್ಕೊಂಡ್ಬರ್ತೀವಿ. ನಮ್ಮ ಮಾಮಂದರು ಊರಿಂದ ಎಲ್ಲ ಸಾಕಷ್ಟು ಜನ ಬಂದಿದ್ದಾರೆ. ನಾವು ಈ ಒಂದು ಉತ್ಸವಕ್ಕೆ ಬಂದೇ ಬರ್ತೀವಿ. ಇಲ್ಲಿ ವಿಶೇಷ ಏನಂದರೆ ಈ ಸಲದ್ದು ಅಲಂಕಾರನೇ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಆಗಿರ್ಬೋದು, ಅದರ ಒಂದು ಲೈಟಿಂಗ್ಸಿಂದ ಇರ್ಬೋದು. ಆಮೇಲೆ ನೀವು ನೋಡ್ಬೋದು ಸಾಕಷ್ಟು ಈ ಫ್ರೂಟ್ಸ್ಗಳಿಂದ ಎಲ್ಲ ಅಲಂಕಾರ ಮಾಡಿರೋದು, ಇದು ಯಾವತ್ತೂ ನಾವು ನೋಡಿರಲಿಲ್ಲ. ಭಾಳ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೇನಾಗಿ ದೇವಿಯ ಶಕ್ತಿ ಒಂದು ಏನಪ್ಪ ಅಂದರೆ, ಪ್ರತಿ ಸಲ ನಾವು ಬಂದಾಗ ಅದೊಂದು ಎನರ್ಜಿ ಫೀಲ್ ಮಾಡ್ತೀವಿ. ಅಷ್ಟಕ್ಕೊಂದು ಎನರ್ಜಿ ಇದೆ ದೇವಿಯಲ್ಲಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ಪ್ರತಿ ವರ್ಷ ಜಾತ್ರೆ ಆದಾಗಲೂ ನಾವು ಬರ್ತಾ ಇರ್ತೀವಿ. ಅಮ್ಮನ ಕೃಪಾ ಕಟಾಕ್ಷ ನಮಗೆ ಯಾವಾಗಲೂ ಇರುತ್ತೆ. ಎಲ್ಲ ಕಷ್ಟ ಪರಿಹಾರ ಮಾಡ್ತಾಳೆ ತಾಯಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತೀವಿ ಅಷ್ಟೇ.